ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮುರಳಿಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ದಿನ ಅಗ್ನಿವೀರ ಎಕ್ಸಾಮ್ ಬರೆದು ಫಿಸಿಕಲ್ ಕ್ಲಿಯರ್ ಮಾಡಿ ಮೆಡಿಕಲ್ ಕ್ಲಿಯರ್ ಮಾಡಿ ಸೆಲೆಕ್ಷನ್ ಆಗಿ ಇವತ್ತಿನ ದಿನ ನಮ್ಮ ಸಂಸ್ಥೆಯ ಹೆಮ್ಮೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮಕೃಷ್ಣ ಅವರೊಂದಿಗೆ ನಾವಿದ್ದೀವಿ. ಸೊ ಅವರ ಜೊತೆಗೆ ಅವರು ಅಗ್ನಿವೀರ ಸೆಲೆಕ್ಷನ್ ಆಗಬೇಕಾದ್ರೆ ಅಗ್ನಿವೀರ ಜಾಬ್ ಸೇರ್ಕೋಬೇಕಾದ್ರೆ ಅವರು ಇದಕ್ಕಿಂತ ಮುಂಚೆ ಯಾವ ರೀತಿಯಾಗಿರ್ತಕ್ಕಂಥ ಅವರು ಪ್ರಯತ್ನಗಳನ್ನು ಮಾಡಿದ್ರು, ಎಷ್ಟೇ ಒಂದು ಪ್ರಯತ್ನದಾಗ ಅಗ್ನಿವೀರ ಜಾಬ್ ಸೇರ್ಕೊಂಡ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿನ ಸ್ವತಃ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ನಮಸ್ಕಾರ ರಾಮಕೃಷ್ಣ. ನಮಸ್ಕಾರ ಸರ್. ಯಾವರಪ್ಪ ನಿಮ್ದು? ನಮಗೆ ಗೋಕಾಕ್ ಕನಸಗಿರಿ ಸರ್. ಗೋಕಾಕ್ ತಾಲೂಕು ಕನಸಗಿರಿ. ಸೊ ಈ ಒಂದು ವಿಡಿಯೋದಾಗ ಫುಲ್ ಫ್ರೀ ಆಗಿ ಮಾತಾಡ್ತಿರ್ತೇವೆ ನಾವು. ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಿಪೇರ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಿರಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ಅವರೊಂದು ಮೆಮೊರಿನೇ ರಿಕಾಲ್ ಮಾಡ್ತೀವಿ. ಸೊ ನಿಮ್ದು ಕನಸಗಿರಿ. ಸೊ ಎಲ್ಲ ಎಜುಕೇಶನ್ ಎಲ್ಲ ಎಲ್ಲಿ ಆಗಿದ್ದಪ್ಪ ನಿಮ್ದು? ನಮ್ದು ಅಲ್ಲೇ ಕನಸಗಿರಿನ ಅಂದ್ ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲು? ನಮ್ದು ಪ್ರೈಮರಿ ಗೌರ್ಮೆಂಟ್ ಸ್ಕೂಲ್ ರೀ, ಹೈಸ್ಕೂಲ್ ಪ್ರೈವೇಟ್ ಸ್ಕೂಲ್. ಹೈಸ್ಕೂಲ್ ಪ್ರೈವೇಟ್. ಅದೇ ನಿಮ್ಮ ಊರಾಗ ಕನಸಗಿರಿ? ಅದೇ ಅದ್ರ ಹೆಸರು ಹೇಳ್ಬೋದು ಏನಂತೇಳಿ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನಸಗಿರಿ ಹೈಸ್ಕೂಲ್. ಇದು ಪ್ರೈಮರಿ ಹೈಸ್ಕೂಲ್ NSF ಗೋಕಾಕ್. ಸೊ ಅಲ್ಲೇ ಸುತ್ತಮುತ್ತ ಲೋಕಲ್. ನೆಕ್ಸ್ಟ್ 10th ಮುಗೀತು. 10th ಪರ್ಸೆಂಟೇಜ್ ಎಷ್ಟಾಗಿತ್ತಪ್ಪ? 10th 81 ಆಯ್ತು. 10th 81. ಅವಾಗ ಇಲ್ಲಿ ಸ್ಕೂಲ್ ಟಾಪರ್ ಇದ್ದು ಏನಿದ್ದೆ? ನಾವು ಟಾಪರ್ ಒಂದು ಸ್ವಲ್ಪ ಫಸ್ಟ್ ರ್ಯಾಂಕ್ ನಾರ್ಮಲ್ ಇತ್ತು. ಸೊ ಇವತ್ತಿನ ದಿನ ನೀವು ಅಗ್ನಿವೀರಾಗಿ ಜಾಬ್ ಆಗಿದ್ದೀರಿ. ನೆಕ್ಸ್ಟ್ ನಿಮಗಿದ ಜಾಬ್ ಸೇರ್ಕೋಬೇಕಂತೇಳಿ ಯಾರು ನೋಡಿ ಇನ್ಸ್ಪೈರ್ ಆಯ್ತು? ಯಾವಾಗ ಈಗ ನೀ ಆರ್ಮಿ ಸೇರ್ಕೋಬೇಕಂತಕ್ಕಂತ ಒಂದು ಕನಸು ಬಂತು ನಿನ್ನೊಳಗ? ನಾ ಸರ್ ಹುಟ್ಲಿಂದ ಈ ನೌಕರಿ ಮೇಲೆ ಒಂದು ಆಸೆ ಪಟ್ಟಿದ್ದೆ ಸರ್. ಆಸೆ ಪಟ್ಟಿದ್ದೆ ಒಂದು ನೌಕರಿ ಮೇಲೆ. ಇನ್ ಬಿಟ್ರೆ ನಾವು ಹೊಲ ಮಾಡ್ಬೇಕಂತ ಟಾರ್ಗೆಟ್ ಅದ್ರಲ್ಲಿ ಲಾಸ್ಟ್ ಬರ್ತದೆ ಆಗಿಬಿಡ್ತು ಸರ್. PUC ಎಲ್ಲಿ? PUC ಅಲ್ಲೇ ಬಾಜು ಉರ್ಬಿನೆಟ್ಟಿ ಸರ್. ಉರ್ಬಿನೆಟ್ಟಿ ಅಲ್ಲೇ ಗೋಕಾಕ್ ಹತ್ರ? ಇಲ್ಲಿ ನಮ್ಮೂರು ಬಾಜು ಹತ್ರ. ಯಾವ ಊರದು? ಕನಸಗಿರಿ ಬಾಜು 4 ಕಿಲೋಮೀಟರ್. ಯಾವ್ದು? PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್? PUC ಆರ್ಟ್ಸ್. ಎಷ್ಟು PUC ಸೆಕೆಂಡ್ ಇಯರ್ದು? 74. ಓಕೆ. ನೆಕ್ಸ್ಟ್ ಫಸ್ಟ್ ಅಪ್ಲಿಕೇಶನ್ ನೀವು RBD ಯಾವಾಗ ಹಾಕಿದ್ದ? ನಾ ಫಸ್ಟ್ ಬಿದರಲ್ಲಿ. ಕೋವಿಡ್ ಆದ ನಂತರ ನೆಕ್ಸ್ಟ್ ಬಿದರಲ್ಲಿ. ಅವಾಗ ಏನಾಗಿತ್ತು? ಫಿಸಿಕಲ್ ಆಯ್ತು ಸರ್. ಫಸ್ಟ್ ಬಿದರಲ್ಲಿ ಒಳಗ ಫಸ್ಟ್ ಫಿಸಿಕಲ್ ಇರ್ತಿತ್ತು, ಮೆಡಿಕಲ್ ಇರ್ತಿತ್ತು. ಮೆಡಿಕಲ್ ಫ್ರೆಶ್ ಆದ್ರೆ ನಿಮ್ಗೆ ಹಾಲ್ ಟಿಕೆಟ್ ಕೊಡ್ತಾರೆ ಎಕ್ಸಾಮ್. ಈ ರೀತಿ ಪ್ರೊಸೀಜರ್ ಇತ್ತು. ಸೊ ಫಸ್ಟ್ ಬಿದರಲ್ಲಿ ಅಪ್ಲಿಕೇಶನ್ ಅವಾಗ ಏಜ್ ಎಷ್ಟು ನಿಮ್ದು? ಅವಾಗ 19 ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅಪ್ಲಿಕೇಶನ್ ಹಾಕ್ಬೇಕಂತ ನಿಮ್ಗೆ ಯಾರು ಹೇಳಿದ್ರು? ಸರ್ ಹಂಗ ಸರ್ ವಿಡಿಯೋ ಪಡಿಯೋ ನೋಡ್ರಿ ಸರ್. ವಿಡಿಯೋ ಪಡಿಯೋ ನೋಡಿ ಯಾರಾದ್ರೂ ನಿಮ್ ಮನ್ಯಾಗ ಇದಕ್ಕೆ ಅಪ್ಲಿಕೇಶನ್ ಕರ್ದಾರಪ್ಪ ಏನ್ ಹೇಳಿದ್ರು? ಏನ್ ಸ್ವಂತ ನೀನ ವಿಚಾರ ಮಾಡಿ ಹಾಕಿದ್ರು? ವಿಡಿಯೋ ಸರ್ ಹೇಳಿದ್ರಿ. ಮತ್ತೆ ಅಲ್ಲೇ ಹಳ್ಳಿಯಾಗತ್ತ ಹೋಗ್ಯಾರ್ರಿ, ಅಣ್ಣಗಳ ಬರ್ದಾರ ಅವ್ರು ಹಾಕಿದ್ರು. ಅವಾಗ ಬೀದರಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ರನ್ನಿಂಗ್ ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಿತ್ತು? ರನ್ನಿಂಗ್ ಪ್ರಾಕ್ಟೀಸ್ ಅಂತ ಚಲೋ ಮಾಡಿ ಸರ್. ಫೈನಲ್ ಮೆರಿಟ್ ಫೇಲ್ ಆಯ್ತು. ಸೊ ಅವಾಗ ಎಕ್ಸಾಮ್ ಪ್ರಿಪರೇಷನ್ ಮಾಡಿದ್ರ? ಮಾಡಿದ್ದೆ ಸರ್. ಸೊ ಮಾಡಿದ್ರಿ ಅಂದ್ರೆ ಆ ಒಂದು ವರ್ಷ ಬೀದರಲ್ಲಿ ಒಳಗ ಫಿಸಿಕಲ್ ಪಾಸ್ ಆಗಿ ಮೆಡಿಕಲ್ ಪಾಸ್ ಆಗಿ ಎಕ್ಸಾಮ್ ಪ್ರಿಪರೇಷನ್ ಮಾಡಿ ಫೈನಲ್ ಮೆರಿಟ್ ಅಲ್ಲಿ ಫೇಲ್ ಆಯ್ತು. 15 ಸಟ ಎಕ್ಸಾಮ್ ಪ್ರಿಪರೇಷನ್ ಮಾಡಿ ಅವಾಗ ಫೈನಲ್ ಮೆರಿಟ್ ಅಲ್ಲಿ ಫೇಲ್ ಆಯ್ತು. ಸೊ ನೆಕ್ಸ್ಟ್ ಇದಾಯ್ತು, ಒಂದು ವರ್ಷದ ಪ್ರೊಸೀಜರ್ ಎಲ್ಲ ಮುಗೀತು. ಮತ್ ನೆಕ್ಸ್ಟ್ 20ನೇ ವಯಸ್ಸಿಗೆ ಅಪ್ಲಿಕೇಶನ್ ಆಗ ಎಲ್ಲಿತ್ತು ಅಲ್ಲಿ ನಿಮ್ದು? ಅವಾಗ ಏನಿತ್ತು ಪ್ರೊಸೀಜರ್? ಫಸ್ಟ್ ಎಕ್ಸಾಮ್ ಇತ್ತು. ಅಂದ್ರೆ ಬೀದರಲ್ಲಿ ಮುಗಿದ ತಕ್ಷಣ ಅಗ್ನಿವೀರ ಜಾರಿ ಬಂತು. ಸೊ ಅವಾಗ ಫಸ್ಟ್ ಎಕ್ಸಾಮ್ ಇತ್ತು. ಸೊ ಅಗ್ನಿವೀರ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಅಗ್ನಿವೀರ ಅಪ್ಲಿಕೇಶನ್ ಹಾಕಿ ಎಲ್ಲಿ ಹೋಗಿ ಕೋಚಿಂಗ್? ಅವಾಗ ಅವಾಗ ನಮ್ ಕಡೆ ಬಂದ್ರಿ. ಅಂದ್ರೆ ಫಸ್ಟ್ ಒಂದ್ಸಲ ಎಲ್ಲಾ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಮಾಡಿ ಲಾಸ್ಟ್ ಮೆರಿಟ್ ಅಲ್ಲಿ ಫೇಲ್ ಆದ ನಂತರ ಸೆಕೆಂಡ್ ರೌಂಡ್ ಮತ್ 0ದಿಂದ ಸ್ಟಾರ್ಟ್. ಮತ್ತೆ ಎಕ್ಸಾಮ್ ಪ್ರಿಪರೇಷನ್, ಮತ್ ಫಸ್ಟ್ ಇಂದ ಸ್ಟಡಿ ಮಾಡ್ಬೇಕು, ಮತ್ ಫಿಸಿಕಲ್ ಪ್ರಿಪರೇಷನ್ ಮಾಡ್ಬೇಕು, ನೆಕ್ಸ್ಟ್ ಮತ್ ಮೆರಿಟ್ ಗಾಗಿ ವೇಟ್ ಮಾಡ್ಬೇಕು. ಸೊ ಇದು ಅಪ್ಲಿಕೇಶನ್ ಹಾಕಿ ಎಷ್ಟು ವರ್ಷ ಆಗಿತ್ತು ನಮಗೆ? ಫೆಬ್ರವರಿ ತಿಂಗಳಿಗೆ 1 ವರ್ಷ ಆಯ್ತು. 1 ವರ್ಷ ಆಗಿ ಹೋಯ್ತು. ಅಂದ್ರೆ ಈ ಅಗ್ನಿವೀರ ಜಾಬ್ ಸೇರ್ಕೋಬೇಕೈತಿ ನಿಮ್ದು 2 ವರ್ಷದಿಂದ ಸತತ ಪ್ರಯತ್ನ. ಮೊದಲನೇ ವರ್ಷದಾಗ ಫೈನಲ್ ಮೆರಿಟ್ ಹೋಯ್ತು, ಲಾಸ್ಟಿಗೆ ಹೋಯ್ತು. ಸೊ ನೆಕ್ಸ್ಟ್ ಇವಾಗ ಮತ್ತೆ ಅಪ್ಲಿಕೇಶನ್ ಹಾಕಿರಿ. ಅಗ್ನಿವೀರ ಅಪ್ಲಿಕೇಶನ್ ಹಾಕಿ ನಮ್ ಕಡೆ ಕೋಚಿಂಗ್ ಬಂದ್ರಿ. ಸೊ ಎಷ್ಟು ಕ್ವಶನ್ ಟಚ್ ಮಾಡಿದ್ರೆ? 50 ಕ್ವಶನ್ ಒಳಗ ನಾ 28 ಎಕ್ರೋಟ್ ಕೊಟ್ಟು ಟಚ್ ಮಾಡಿ ಸರ್. ಒಂದ್ 7 ಕ್ವಶನ್ ಒಂದ್ ಸ್ವಲ್ಪ ಒಂದ್ 50% ಗ್ಯಾರಂಟಿ ಐತ್ರಿ. ಅವನೊಂದ್ 7 ಕ್ವಶನ್ ಟಚ್ ಮಾಡಿ 7 ಕ್ವಶನ್ ಟಚ್ ಮಾಡಿ. ಅಂದ್ರೆ ಎಕ್ಸಾಕ್ಟ್ ಆಗಿ 28. ನೆಕ್ಸ್ಟ್ ಇನ್ನೊಂದು 50-50 ಇದ್ದಿದ್ದು 7 ಕ್ವಶನ್ ಇಷ್ಟ ಹಾಕಿದ್ರಿ. ಸೊ ಇವಾಗ ಎಕ್ಸಾಮ್ ಪ್ರಿಪರೇಷನ್ ಮಾಡಿದ್ರಿ ನಮ್ಮಲ್ಲಿ. ಸೊ ನಮ್ಮಲ್ಲಿ ಮಾಡಿ ಇಷ್ಟು ಕ್ವಶನ್ ಹಾಕಿದ್ರಿ. ಸೊ ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮ್ ಮುಗಿದ ನಂತರ ಎಷ್ಟು ತಿಂಗಳು ಗ್ಯಾಪ್ ಇತ್ತು ಫಿಸಿಕಲ್? 6 ತಿಂಗಳು ಗ್ಯಾಪ್ ಇತ್ತು. ಸರಿ, 6 ತಿಂಗಳು ಗ್ಯಾಪ್ ಇದ್ದ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಫಿಸಿಕಲ್ ಯಾವ್ದು? ಎಕ್ಸಲೆಂಟ್ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್? ಎಕ್ಸಲೆಂಟ್. ಎಲ್ಲಿತ್ತು? ನಿಮ್ ತಲೆ ಬಂದಿತ್ತು. ನಮ್ಮ ತಲೆ ಬಂದಿದ್ಯಾ? ಗ್ರೌಂಡ್ ಯಾವ್ದು ಇತ್ತು? ಯಾದಗಿರಿಯಲ್ಲಿ ಗ್ರೌಂಡ್ ಇತ್ತು. ಸೊ ಮೆಡಿಕಲ್ ಎಲ್ಲ
ಮೆಡಿಕಲ್ ಫ್ರೆಶ್ ಐತಿ. ಫ್ರೆಶ್ ಐತಿ. ಟೈಮಿಂಗ್ ಎಷ್ಟು ಕವರ್ ಮಾಡ್ತಿದ್ರಿ ನಮ್ಮಲ್ಲಿ ಫಿಸಿಕಲ್? ನಿಮ್ಮಲ್ಲಿ ನಾ ಫಿಸಿಕಲ್ ಇದೆ 4:44 ಹೈಯೆಸ್ಟ್. 4:44 ಹೈಯೆಸ್ಟ್ ಇದೇ ಗ್ರೌಂಡ್ ಅಲ್ಲಿ ಕೊಟ್ಟಿದ್ರಿ. ಅಲ್ಲಿ ಎಷ್ಟು ಕೊಟ್ಟಿದ್ರಿ? ಅಲ್ಲಿ ಸರ್ 5:10 ಕೊಟ್ಟಿ. 5:10. ಸೊ ಇವಾಗ ನೀವೆಲ್ಲ ಕೋಚಿಂಗ್ 2 ವರ್ಷ ಗಂಟ್ಲೆ ಕೋಚಿಂಗ್ ಮಾಡಿದ್ರಲ್ಲ, ಸೊ ಮನ್ಯಾಗ ಫೈನಾನ್ಸಿಯಲಿ ಹೆಂಗಿತ್ತು? ಏನ್ ಸರ್ ಲಾಸ್ಟ್ ಏಜ್ ಇತ್ರಿ, ಈ ಸಲ ಆಗಬೇಕಂದ್ರೆ ಬಾಳ ನಮ್ಮ ಮನ್ಯಾಗ ಕನಸ್ಕೊಂಡ್ರಿ. ಅದ್ರಲ್ಲಿ ಲಾಸ್ಟಕ್ಕೆ ಆಯ್ತು ಸರ್. ಲಾಸ್ಟಕ್ಕೆ ಆಯ್ತು ಅಂದ್ರೆ ಹೊಲ ಅದು ಎಷ್ಟು? ಹೊಲ ಅದು ಐತಿ ಸರ್, ನೀರಾವರಿ ಇಲ್ಲ ಸರ್. ಮತ್ತು ರೊಕ್ಕದ ಅಡ್ಜಸ್ಟ್ಮೆಂಟ್ ಎಲ್ಲ? ರೊಕ್ಕದ ಅಡ್ಜಸ್ಟ್ಮೆಂಟ್ ಇಲ್ಲ, ಅಪಾರ ಮಾಡ್ರಿ. ಆ ಥರದಿಂದ ನಿಮ್ಗೆ ಟೆನ್ಷನ್ ಆಗಿದೆ? ಏನಿಲ್ಲ ಸರ್. ಮತ್ತೇನಾದ್ರು ಈಗ ನೆಕ್ಸ್ಟ್ ನಿಮ್ ಊರಾಗಿನವರ ಎಕ್ಸಾಮ್ ನಾನು ನಿಮ್ ಕಡೆ ಬಂದಿದ್ದು ಫುಲ್ ಹೆಲ್ಪ್ ಆಗಿದೆ. ಟೆಕ್ಸ್ಟ್ ಬುಕ್ ಆ್ಯಪ್ ರೀ. ಟೆಕ್ಸ್ಟ್ ಬುಕ್ ಆ್ಯಪ್. ಹಾ ಸರ್. ಮತ್ ನಿಮ್ಮದ ಸ್ಕ್ರೀನ್ ಬೋರ್ಡ್ ರೀ. ಸ್ಕ್ರೀನ್ ಬೋರ್ಡ್. ಹಾ ಇವು ಫುಲ್ ಇದನ್ನ ಹೆಲ್ಪ್ ಆಯ್ತ್ರಿ ನಂಗೆ. ಅಂದಾಗ ನಂದ ಅಗ್ನಿ ಜಿಡಿ ಅದ ಎಕ್ಸಾಮ್ ಬ್ರೇಕ್ ಈಜಿ ಐತ್ರಿ. ಮತ್ ನಿಮ್ ಕಡೆ ಫಿಸಿಕಲ್ ಬಂದಾಗ್ರಿ, ಫಿಸಿಕಲ್ ಮೇನ್ ಇಂಪಾರ್ಟೆಂಟ್ ರೀ ಫುಡ್ ಇಂಪಾರ್ಟೆಂಟ್. ಹಾ ನೀವು ನಾ ಇಲ್ಲಿ ಫುಡ್ ನಾ ಮನ್ಯಾಗ ಹೆಂಗ್ ಮಾಡ್ತಾರಲ್ಲ ಮನಿ ತರ ಇಲ್ಲಿ ವ್ಯವಸ್ಥೆ ಚಲೋ ಇರಲ್ಲ, ಫಿಸಿಕಲ್ ಚಲೋ ಆಯ್ತು. ಸೊ ಅದೇ ರೀತಿಯಾಗಿ ನಿಮ್ಗೆ ಇಲ್ಲಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಅದು ಆಗ್ತಿತ್ತು, ಅಥವಾ ನೀವು ಈಗ 2-3 ವರ್ಷದಿಂದ ಇದ ಫೀಲ್ಡ್ ಒಳಗಿರೋಣ ಏನ್ ನಾರ್ಮಲ್ ಅನಿಸ್ತಿತ್ತು? ನಾರ್ಮಲ್ ಅನಿಸ್ತಾರೆ. ಹಾರ್ಡ್ ವರ್ಕ್ ಅಂದ್ರೆ ಒಂದ್ ಸ್ವಲ್ಪ ತ್ರಾಸ. ಇವಾಗೆಲ್ಲ ಜಾಬ್ ಎಲ್ಲ ಆಗಿದೆ, ಸಕ್ಸಸ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿದ್ರಿ? ಏನಾದ್ರು ಪ್ಲಾನಿಂಗ್ ಅದು ಮಾಡಿದ್ರ? ಏನ್ ಮಾಡಿದ್ರಿ? ಒಟ್ಟಿಗೆ ಜಾಬ್ ಆಗೈತಿ, ಜಾಬಿಗೆ ಹೋಗೋದು? ಇಲ್ಲ ಈಗ ಮನೆಗೆಲ್ಲ ಯಾವ ರೀತಿ ಖುಷಿ ಆಗ್ತಿದೆ? ಲಾಸ್ಟ್ ಏಜ್ ಇತ್ತು, ಆಯ್ತು. ಲಾಸ್ಟ್ ಏಜ್ ಏನಾದ್ರು ಗರ್ಲ್ ಫ್ರೆಂಡ್ ಕ್ರಶ್ ಏನೂ ಇಲ್ಲ, ಎಲ್ಲ ಆರಾಮೈತಿ? ಓಕೆ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಇವರು ಅಗ್ನಿವೀರ ಸೆಲೆಕ್ಷನ್ ಆಗ್ಬೇಕಾದ್ರೆ ಈ ರೀತಿಯಾಗಿ ಬೆಳೆದು ಬಂದಿದ್ದಾರೆ. ಸೊ ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಕನಸನ್ನ ಜಾಬ್ ಅನ್ನ ಸೇರ್ಕೋಬೇಕಾಗಿತ್ತಂದ್ರೆ, ನಿಮ್ಮ ಕನಸಿನ ಹುದ್ದೆಯನ್ನ ಸೇರ್ಕೋಬೇಕಾಗಿತ್ತಂದ್ರೆ ಇವತ್ತು ನಮ್ಮ ಸಂಸ್ಥೆಯನ್ನ ಸಂಪರ್ಕಿಸಿ ನಿಮ್ಮ ಕನಸಿನ ನೌಕರಿಯನ್ನ ಪಡೆದುಕೊಳ್ಳಿ. ಜೈ ಹಿಂದ್.